ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 341ನೇ ತರಗತಿಗೆ ಆತ್ಮೀಯ ಸ್ವಾಗತ. ನಾವು ಮುಂಬಾಗಿ ಮಾಡುವ ಆಸನಗಳನ್ನು ತಮಗೆ ತೋರಿಸ್ತಾ ಇದ್ದೀವಿ. ಮುಂಬಾಗುವಿಕೆ ನಮ್ಮ ನಿತ್ಯ ಜೀವನದಲ್ಲಿ ಬಹುವಾಗಿ ಬರತಕ್ಕಂಥ ಒಂದು ಚಲನೆ. ಈ ಮುಂಬಾಗುವಿಕೆ ನಮ್ಮ ಚಲನೆಗಳಿಗೆ ಅನುವು ಮಾಡಿಕೊಡೋದಷ್ಟೇ ಅಲ್ಲ, ನಮಗೆ ಇನ್ನೂ ಸಾಕಷ್ಟು ಉಪಯುಕ್ತತೆಗಳನ್ನು ತಂದು ಕೊಡಬಲ್ಲಂತಹ ಒಂದು ಸಾಮರ್ಥ್ಯವುಳ್ಳಂಥದ್ದು. ಆದರೆ ಇದನ್ನು ಮಾಡುವ ಕ್ರಮ ಅರಿತು ನಾವು ಅಭ್ಯಾಸ ಮಾಡಬೇಕು. ಆಗ ಇದರ ಉಪಯುಕ್ತತೆಯನ್ನು ನಾವು ಇನ್ನೂ ಹೆಚ್ಚು ರೀತಿಯಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಕೆಲವು ಪರಿಕರಗಳು, ಕುರ್ಚಿ, ದಿಂಬು ಇವುಗಳನ್ನು ಉಪಯೋಗಿಸಿ ನಾವು ಮುಂದೆ ಬಾಗುವ ಅನೇಕ ಆಸನಗಳನ್ನು ಅಭ್ಯಾಸ ಮಾಡಿ ಅವುಗಳಿಂದ ಸಾಕಷ್ಟು ಉಪಯುಕ್ತತೆಯನ್ನು ಪಡ್ಕೋಬೋದು. ಅಂತಹ ಮತ್ತಷ್ಟು ಸುಲಭ ಸಾಧ್ಯ ಆಸನಗಳನ್ನು, ಅದರ ಉಪಯುಕ್ತತೆಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಕುರ್ಚಿ ಮೇಲ್ಬದಿಯಲ್ಲಿ ಕೂತ್ಕೊಳ್ಳಿ. ತುದಿಯಲ್ಲಿ ಕೂತ್ಕೋಬೇಕು. ಕುರ್ಚಿಗೆ ಹೊರಕ್ಕೋಬಾರ್ದು. ಬೆನ್ನುಗಂಬವನ್ನು ನೇರವಾಗಿರಿಸಿ ಕೂತ್ಕೋಬೇಕು. ಕಾಲುಗಳನ್ನು ಮುಂದಕ್ಕೆ ಚಾಚಿ, ಹಾಗೆ ಹಿಮ್ಮಡಿಯನ್ನು ಚಾಚಿ, ಪುಲ್ ದಿ ನೀ ಕ್ಯಾಪ್. ಇದು ಅನೇಕರಿಗೆ ಈ ಪಶ್ಚಿಮೋತ್ತಾನಾಸನದ ಚಲನೆ, ಕೆಳಗಡೆ ಕೂತು ಸಾಂಪ್ರದಾಯಿಕವಾಗಿ ಕೆಳಗಡೆ ಕೂತು ಮಾಡ್ತಾರೆ. ಅಲ್ಲಿ ಈ ಬೆನ್ನಿನ ಬಾಗುವಿಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಾವು ಕೆಳಗಡೆ ಕೂತ ತಕ್ಷಣವೇ ಒಂದು ಬೋಗುಣಿಯ ಪ್ರದೇಶ, ದಿ ಪೆಲ್ವಿಕ್ ರಿಮ್, ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಾಗಬೇಕಾಗುತ್ತೆ. ಆಗ ಕಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಈ ಥರದ ಸ್ವಲ್ಪ ಎತ್ತರದಲ್ಲಿ ಕೂತ್ಕೊಂಡು ಇದನ್ನು ಮಾಡೋದು ಸ್ವಲ್ಪ ಸುಲಭ. ಮತ್ತು ಒಂದು ಗುಂಡನೆಯ ದಿಂಬನ್ನು ಇಟ್ಕೊಳ್ಳಿ. ಹೀಗೆ ಎದೆ ಮೇಲಕ್ಕೆತ್ತಿ ನಿಧಾನವಾಗಿ ಬೆನ್ನುಗಂಬವನ್ನು ಚಾಚುತ್ತಾ ಮುಂದಕ್ಕೆ ಬಾಗಿ. ಎಷ್ಟಾಗುತ್ತೋ ಅಷ್ಟು ಬಾಗಿ ತಲೆಯ ಭಾಗವನ್ನು ವಿರಮಿಸಿ. ಇಲ್ಲಿ ವಿಶೇಷವಾಗಿ ಇಲ್ಲಿ ಗಮನಿಸಬೇಕು, ಈ ಭಾಗ ತುಂಬ ಗೂನಾಗಿರಬಾರ್ದು. ಅದಕ್ಕಾಗಿ ಈ ದಿಂಬು ಈ ಒಂದು ನಿರ್ಬಂಧವನ್ನು ಇಲ್ಲಿ ಕೊಟ್ಟಿರೋ ಕಾರಣ ಏನಂತ ಹೇಳಿದ್ರೆ, ಈ ಭಾಗದ ಚಾಚುವಿಕೆಯನ್ನು ಕಳ್ಕೋಬಾರ್ದು. ಮತ್ತು ಇಲ್ಲಿ ತಾವು ಗಮನಿಸಬೇಕು, ಉದರದ ಭಾಗ ಎಲ್ಲ ಯಾವುದೇ ಅನಪೇಕ್ಷಿತವಾದ ಒತ್ತಡ ಇಲ್ಲದೆ ಈ ದಿಂಬಿನ ಮೇಲ್ಬದಿಯಲ್ಲಿ ವಿರಮಿಸಿರುತ್ತೆ. ಇಲ್ಲಿ ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಈ ಒಂದು ಆಸನದಲ್ಲಿ ಸುಮಾರು 2 ರಿಂದ 3 ನಿಮಿಷ ಇರುವ ಪ್ರಯತ್ನವನ್ನು ಮಾಡಬೇಕು. ಇದು ವಿಶೇಷವಾಗಿ ಈ ಮುಂಬಾಗುವಿಕೆಯ ಸಾಮರ್ಥ್ಯವನ್ನು ವೃದ್ಧಿ ಮಾಡಿಕೊಳ್ಳೋದರಲ್ಲಿ ಸಾಕಷ್ಟು ಉಪಯುಕ್ತ. ಅಂದರೆ ಮಂಡಿ ಕೀಲು ಬಿಗಿ ಮಾಡಿರಬೇಕು, ಮಂಡಿ ಚಿಪ್ಪನ್ನು ಮೇಲೆ ಕೆಳಿಬೇಕು, ತೊಡೆಯ ಸ್ನಾಯುಗಳನ್ನು ಬಿಗಿ ಮಾಡಬೇಕು, ಮುಂದಕ್ಕೆ ಬಾಗಬೇಕು. ಯಾರಿಗೆ ಇದು ಸುಲಭ ಸಾಧ್ಯ ಅನಿಸುತ್ತೋ ಅಂಥವರು ದಿಂಬನ್ನು ಇಟ್ಕೊಳ್ಳದೆ ಅಭ್ಯಾಸ ಮಾಡ್ಬೋದು. ಮುಂದಕ್ಕೆ ಬಾಗ್ತಕ್ಕಂಥದ್ದು ನಮ್ಮ ಬೆನ್ನುಗಂಬದ ಒಂದು ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ಅವಶ್ಯಕವಾಗಿರ್ತಕ್ಕಂಥ ಒಂದು ಚಲನೆ. ಮತ್ತು ಮುಂದಕ್ಕೆ ಬಾಗ್ತಕ್ಕಂಥದ್ದು ಕೇವಲ ಬೆನ್ನುಗಂಬದ ಚಲನೆ ಅಷ್ಟೇ ಅಲ್ಲ, ಅದರಲ್ಲಿ ಪೃಷ್ಠದ ಕೀಲು, ಅದರ ಸುತ್ತಲಿರತಕ್ಕಂತಹ ಆ ಸ್ನಾಯು ವ್ಯವಸ್ಥೆ ಮತ್ತು ತೊಡೆಯ ಹಿಂಬದಿಯ ಸ್ನಾಯುಗಳು ಇವು ಸಹ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಈಗ ಮೇಲಕ್ಕೆ ಬನ್ನಿ, ನಿಧಾನವಾಗಿ ದಿಂಬನ್ನು ತೆಗೆದು ಇರಿಸ್ಬೋದು. ಯು ಕ್ಯಾನ್ ಆಲ್ಸೋ ಡೂ ವಿತೌಟ್ ದಿ ಬಾಲ್ಸ್ಟರ್. ನಿಧಾನವಾಗಿ ಮುಂದಕ್ಕೆ ಬಾಗಿ, ಕಾಲು ನೇರ ಇರಲಿ. ಎಷ್ಟಾಗುತ್ತೋ ಅಷ್ಟು ಬಾಗಬೇಕು. ಈ ದಿಂಬು ಎಲ್ಲ ಇಲ್ಲದೆ ಈ ಥರ ಮಾಡಿದಾಗ ಒಂದು 15 ರಿಂದ 30 ಸೆಕೆಂಡ್ಗಳಷ್ಟು ಕಾಲ ಈ ಒಂದು ಆಸನದ ಅಭ್ಯಾಸವನ್ನು ಮಾಡಬೇಕು. ಎದೆ ಮಧ್ಯಭಾಗ ಮೇಲಕ್ಕೆ ಎತ್ತಬೇಕು. ಇಲ್ಲಿ ಸುಮ್ಮನೆ ಮುಂದಕ್ಕೆ ಭಾಗಕ್ಕಿಂತ ಇದನ್ನು ಚಾಚತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ. ಡೋಂಟ್ ಸಿಂಪ್ಲಿ ಗೋ ಫಾರ್ವರ್ಡ್. ಯಾಕೆಂದ್ರೆ ನಮ್ಮಲ್ಲಿ ಮುಂಬಾಗಿ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಇಂಥ ಆಸನಗಳಲ್ಲಿ ಮುಂದಕ್ಕೆ ಬಗ್ಗೋದು ಅಂತ ಹೇಳಿದ್ರೆ
ಸಾಧಾರಣ ಮೂಗನ್ನು ಮಂಡಿಗೆ ತಗಲಿಸೋದು ಅನ್ನುವಂಥ ಒಂದು ತಪ್ಪು ಕಲ್ಪನೆ ಇರುತ್ತೆ. ಆಗ ಆ ಥರ ನಾವು ತಲೆ ಕೆಳಗೆ ತೊಗೊಂಡು ಹೋಗ್ಬಿಟ್ರೆ ಕೆಳಗೆ ತೊಗೊಳ್ಳಿ ಸುಮ್ಮನೆ ಇದು ಈ ಥರ ಗೂನ್ ಆಗಬಾರ್ದು. ಇಟ್ ಶುಡ್ ನಾಟ್ ಬಿಕಮ್, ಯು ಮಸ್ಟ್ ಸ್ಟ್ರೆಚ್. ತಲೆ ಸ್ವಲ್ಪ ಮೇಲಕ್ಕೆ ಎತ್ತಿ ಪರವಾಗಿಲ್ಲ, ಚಾಚಿ ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಒಟ್ಟಾರೆ ಉದ್ದೇಶ ಏನಂತ ಹೇಳಿದ್ರೆ ಬೆನ್ನುಗಂಬವನ್ನು ನೇರವಾಗಿ ಇರಿಸಿ ಮುಂದಕ್ಕೆ ಬಾಗಬೇಕು. ಸುಮ್ಮನೆ ಅನಗತ್ಯವಾಗಿ ನಾವು ಒತ್ತಡವನ್ನು ಬೆನ್ನುಗಂಬದ ಮೇಲೆ ಹಾಕಬಾರ್ದು. ಎಚ್ಚರಿಕೆಯಿಂದ ಅಭ್ಯಾಸ ಮಾಡಿ ಅದರ ಉಪಯುಕ್ತತೆಯನ್ನು ಪಡ್ಕೋಬೇಕು.